ಭೀಮೆಯ ಅಬ್ಬರ ತಗ್ಗಿದ್ರು ಭೀಮಾ ನದಿಯ ಪ್ರವಾಹದ ಎಫೆಕ್ಟ್ ಯಾದಗಿರಿ ಜಿಲ್ಲೆಯ ಜನರಿಗೆ ಆಗಿದೆ ಅಂತ ಹೇಳಬೇಕಾಗುತ್ತೆ. ನಾವು ಇವತ್ತು ಕಂದಳ್ಳಿ ವಡಗೇರಾ ತಾಲೂಕಿನ ಕಂದಳ್ಳಿ ಗ್ರಾಮದಲ್ಲಿ ಇದ್ದೀವಿ. ನೀವು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇಲ್ಲಿ ಭತ್ತವನ್ನು ಬೆಳೆದಿದ್ರು, ಏನು ಭೀಮಾ ನದಿ ಪಾತ್ರದ ದಂಡೆಗಿರ್ತಕ್ಕಂತಹ ಏನು ರೈತರು ಭತ್ತವನ್ನು ಬೆಳೆದಿದ್ರು. ಭತ್ತ ನೋಡಬಹುದು ಯಾವ ರೀತಿ ನೆಲ ಹಾಸಿಗೆ ಅಂತ ಏನು ಚಾಪೆ ಹಾಸಿದ ಹಾಗೆ ಭತ್ತ ಸಂಪೂರ್ಣವಾಗಿ ಮಲಗಿದೆ. ಈ ರೈತರು ಏನು ಕೈಗೆ ಬಂದಿರ್ತಕ್ಕಂತಹ ಬೆಳೆ ಬಾಯಿಗೆ ಬರದಂತಾಗಿದೆ, ಕೈಗೆ ಬಂದಿರತಕ್ಕಂಥ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ರೈತರಿಗಾಗಿದೆ ಅಂತ ಹೇಳಬೇಕಾಗಿದೆ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದರೆ ರೈತರ ಬೆನ್ನೆಲುಬು ಮುರಿತಾ ಇದೆ. ಇಲ್ಲಿ ರೈತರಿಗೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅಂತಂದ್ರೆ ಸರ್ಕಾರ ತಕ್ಷಣವೇ ಪರಿಹಾರವನ್ನು ಹಾಕಬೇಕು. ಆದರೆ ಪರಿಹಾರ ಘೋಷಣೆ ಮಾಡಿದೆ ಸರ್ಕಾರ, ಆದರೆ ರೈತರ ಜೇಬಿಗೆ ಇನ್ನೂ ಪರಿಹಾರ ಬಂದಿಲ್ಲ. ಏನು ಗೊಬ್ಬರದ ಅಂಗಡಿಯಲ್ಲಿ ಏನು ಗೊಬ್ಬರ ಆಗಿರಬಹುದು, ಏನೋ ಬೀಜ ಆಗಿರಬಹುದು, ಇದನ್ನ ಉದ್ರಿ ತಂದಿರ್ತಾರೆ, ಅಲ್ಲಿ ಬಡ್ಡಿಗೆ ಕೊಡಬೇಕಾಗುತ್ತೆ. ನಾವು ಆ ಗೊಬ್ಬರ ಅಂಗಡಿಯವರು ರೈತರಿಗೆ ದಿನನಿತ್ಯ ಫೋನ್ ಕರೆಯನ್ನು ಮಾಡಿ ಯಾವಾಗ ನಮ್ಮ ಹಣವನ್ನು ಕಟ್ತೀರಿ ಅಂತೇಳಿ ಅವರ ಒಂದು ಟಾರ್ಚರ್ ಕೂಡ ಜಾಸ್ತಿ ಆಗಿದೆ ರೈತರಿಗೆ. ಆದರೆ ರೈತರು ಏನು ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈಗ ಖುದ್ದಾಗಿ ಹೊಲದ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವ್ರು ಯಾವೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ರೈತರು, ಅವರನ್ನೇ ನಾವು ಕೇಳೋಣ. ಸರಿ, ಏನೆಲ್ಲ ಸಮಸ್ಯೆ ಆಗಿದೆ? ಈಗ ಆಲ್ರೆಡಿ ಇನ್ನೊಂದು 15 days 15 ದಿವಸದಲ್ಲಿ ಬೆಳೆ ಕಟಾವಿಗೆ ಬಂದು ನಾವು ಒಳ್ಳೆಯ ಇದರಲ್ಲಿ ನಿರೀಕ್ಷೆಯಲ್ಲಿದ್ದೀವಿ ಸರ್, ಹಣ ತೊಗೊಂತ ಅಂತ ಹೇಳ್ಬಿಟ್ಟು. ಆದರೆ ಈ ಪ್ರವಾಹ ಬಂದು ನಮ್ಮ ಜೀವನ ಎಲ್ಲ ಕೊಚ್ಚಿಕೊಂಡು ಹೋಗಿದೆ, ನಮ್ಮದು ಎಲ್ಲ ಹಾಳಾಗಿ ಹೋಗಿದೆ. ಈಗ ನಮಗೆ ಸರ್ಕಾರದವರು ಭರವಸೆ ಮಾತ್ರ ಕೊಟ್ಟಿದ್ದಾರೆ, ಹೆಕ್ಟೇರಿಗೆ 25,000 ಆಗ್ತು ಅಂತ ಹೇಳಿದ್ದಾರೆ. ಆದರೆ ಹೆಕ್ಟೇರ್ ಅಂದರೆ 2.5 ಎಕರೆ. ಆದರೆ ನಾವು ಇವಾಗ ಆಲ್ರೆಡಿ 1 ಎಕರೆಗೆ 30,000 ರಿಂದ 35,000 ಖರ್ಚು ಮಾಡಿದ್ವಿ. ಅವ್ರು ಆಗ್ತಾ ಇರೋ 25,000 ಯಾವುದಕ್ಕೂ ಆಗಲ್ಲ. ಆದರೂ ಅದು ಆದಷ್ಟು ಬೇಗ ನಮಗೆ ಬಂದರೆ ಇನ್ನು ಬೇರೆ ಯಾವುದೇ ಕೆಲಸಕ್ಕೆ ಆದರೆ ಉದ್ದಿರಿ ಎಣ್ಣೆ ಮಸಾಲೆ ಅಂಗಡಿ ಉದ್ದಿರಿ ಕಟ್ಟೆ ಆ ಬಡ್ಡಿಗೋಸ್ಕರನ ಆಗ್ಬೋದು ಅಂತ ಒಂದು ಇದರಲ್ಲಿದ್ದೀವಿ. ಆದರೆ ಆದಷ್ಟು ಬೇಗ ನಮ್ಗೆ ಪರಿಹಾರ ಸಿಗಬೇಕಂತ ನಾವು ಒತ್ತಾಯ ಮಾಡ್ತೀವಿ. ನಾವು ರೈತರು, ನಾವು ಯಾರು ಮುಂದೆಯೂ ಕೈ ಚಾಚೋರಲ್ಲ, ಆದರೆ ಸರ್ಕಾರ ನಮಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಹೆಕ್ಟರ್ಗೆ 25,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ನಾವು ಪ್ರತಿ ಎಕರೆಗೆ 30,000 ರಿಂದ 35,000 ರೂಪಾಯಿ ಖರ್ಚನ್ನು ಮಾಡಿದ್ದೀವಿ. ಇವರು ಕೊಡ್ತಕ್ಕಂತಹ ಪರಿಹಾರ ನಮಗೆ ಯಾವುದಕ್ಕೂ ಸರಿ ಹೋಗೋದಿಲ್ಲ. ಕೇವಲ ಬಾಯಿ ಮಾತಲ್ಲಿ ಹೇಳಿದ್ದಾರೆ, ಅನುದಾನ ರಿಲೀಸ್ ಅನ್ನು ಮಾಡಿದ್ದೀವಿ ಅಂತ ಹೇಳಿದರೆ, ಆದರೆ ರೈತರ ಕೈಗೆ ಇನ್ನೂ ಪರಿಹಾರ ಸೇರಿಲ್ಲ. ಆದಷ್ಟು ಬೇಗ ರೈತರಿಗೆ ಒಂದು ಪರಿಹಾರವನ್ನು ಕಲ್ಪಿಸಿ ರೈತರು ಕಣ್ಣೀರು ಒರೆಸ್ತಕ್ಕಂತಹ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಯಾಕಿರಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಈಗಾಗಲೇ ಸರ್ಕಾರ ಬೆಳೆ ಹಾನಿ ಸರ್ವೆ ಮಾಡ್ಕೊಂಡು ಹೋಗಿರೋದು, ಆದರೆ ರೈತ ಖರ್ಚು ಮಾಡಿರ್ತಕ್ಕಂಥದ್ದು 1 ಎಕರೆಗೆ 30,000 ರಿಂದ 35,000. ಆದರೆ ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥದ್ದು 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 25,000 ಸರ್ಕಾರ ಬಿಡುಗಡೆ ಮಾಡ್ತದೆ. ಯಾವ ಲೆಕ್ಕ ಸರ್ ಇದು? ಸರ್ಕಾರ ಯಾವ ರೀತಿಯಾಗಿ ರೈತನನ್ನು ಎತ್ತಿಡಿತದೆ? ದೇಶದ ಬೆನ್ನೆಲುಬು ರೈತ ಅಂತ ಕೂಗುವಾಗ ರೈತರ ಹೆಸರು ಹೇಳಿ ಅಧಿಕಾರ ಮಾಡೋದು. ರೈತ ರೋಟಿಗಳೆಲ್ಲ ಗಿಮಿಕಿನಲ್ಲಿ ಓಟನ್ನು ತೆಗೆದುಕೊಂಡು ಇವತ್ತು ಕುರ್ಚಿ ಮೇಲೆ ಸಿಂಹಾಸನ ಮೇಲೆ ಕೂತ್ಕೊಂಡು ವಿಜೃಂಭಣೆಯಿಂದ ಮೆರಿತಾ ಇದ್ದಾರೆ. ಏನಾಗಬೇಕು ಸರ್? ಈಗ ರೈತ ಹಾಳಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ವೆ ಮಾಡ್ಕೊಂಡು ಹೋಗಿದ್ದು ಈಗಾಗಲೇ 1 ತಿಂಗಳಾಯಿತು. ಇನ್ನೂವರೆಗೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಅನುದಾನ ರೈತನ ಕೈಗೆ ಸಿಕ್ಕಿಲ್ಲ. ಇದೇ ರೀತಿಯಾಗಿ ದಿನಗಳು ಮುಂದೆ ಕಳೆದಿದ್ದೆ ಆದರೆ ರೈತನ ಪರಿಸ್ಥಿತಿ ಇನ್ನೊಂದು ದಾರಿಯಾಗಿ ಹಿಡಿಬೇಕಾಗ್ತದೆ ಅಂತಕ್ಕಂಥ ಮಾತುಗಳು ನಾನು ಹೇಳ ಬಯಸ್ತೇನೆ.
ಸರ್ ಎಷ್ಟು ಪರ್ಸೆಂಟೇಜ್ ಹಾಕಿದ್ರೆ ನಮ್ದು ಈ ಕಡೆಗೆ ನಮ್ಮ ಭಾಗಕ್ಕೆ ಯಾದಗಿರಿ ಜಿಲ್ಲೆಗೆ ಇದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.